ಹಾಯ್ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅನ್ನು ನೋಡಿದ್ವಿ. ಅಂದರೆ ವಾಯುಮಂಡಲದ ಪದರಗಳನ್ನು ನೋಡಿದ್ವಿ. ಒಂದನೇದು ಟ್ರೋಪೋಸ್ಫಿಯರ್, ಎರಡನೇದು ಸ್ಟ್ರಾಟೋಸ್ಫಿಯರ್, ಮೂರನೇದು ಮೆಸೋಸ್ಫಿಯರ್, ನಾಲ್ಕನೇದು ಥರ್ಮೋಸ್ಫಿಯರ್, ಐದನೇದು ಎಕ್ಸೋಸ್ಫಿಯರ್ ಅನ್ನೋದನ್ನು ನೋಡಿದ್ವಿ. ಅದರ ವಿಶೇಷತೆಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ನೋಡದೆ ಹೋದ್ರು ದಯವಿಟ್ಟು ಹೋಗಿ ನೋಡಿ. ಹಾಗೆ ಇವತ್ತಿನ ತರಗತಿಯಲ್ಲಿ ನಾವು ಅರ್ತ್ ಲೇಯರ್ ಅನ್ನ ನೋಡ್ತಾ ಹೋಗ್ತೀವಿ. ಏನ್ ನೋಡ್ತೀವಿ? ಅರ್ತ್ ಲೇಯರ್ಸ್ ಅನ್ನ, ಭೂಮಿಯ ಪದರಗಳನ್ನ ನೋಡ್ತೀವಿ. ಭೂಮಿಯ ಮೇಲ್ಮೈಗೆ ಹೋದಂತೆ ವಾಯುಗೋಳದ ಪದರಗಳು ಪ್ರಾರಂಭವಾದರೆ, ಭೂಮಿಯ ಕೆಳಗಡೆ ಹೋದಂತೆ ಭೂಮಿಯ ಪದರಗಳು ಪ್ರಾರಂಭವಾಗುತ್ತೆ. ನಾವು ಇದನ್ನ ಭೂಮಿಯನ್ನ 3 ರೀತಿಯಲ್ಲಿ ವಿಂಗಡಿಸಿದೀವಿ. ಒಂದನೇದು ಕ್ರಸ್ಟ್ ಅಂತೇಳಿ, ಎರಡನೇದು ಮ್ಯಾಂಟಲ್ ಅಂತೇಳಿ, ಮೂರನೇದು ಕೋರ್ ಅಂತೇಳಿ. ಈ ಕ್ರಸ್ಟ್ ಅಲ್ಲಿ ನಾವು ಮತ್ತೆ 2 ರೀತಿಯಾಗಿ ವಿಂಗಡಿಸ್ತೀವಿ. ಕ್ರಸ್ಟ್ ಅನ್ನ ನಾವು ಏನ್ ಮಾಡ್ತೀವಿ? 2 ರೀತಿಯಾಗಿ ವಿಂಗಡಿಸ್ತೀವಿ. ಒಂದನೇದು ಭೂ ಕ್ರಸ್ಟ್ ಅಂದ್ರೆ ಕಾಂಟಿನೆಂಟಲ್ ಕ್ರಸ್ಟ್, ಎರಡನೇದು ಓಷಾನಿಕ್ ಕ್ರಸ್ಟ್ ಅಂದ್ರೆ ಭೂಕವಚ, ಸಾಗರಿಕ ಕವಚ. ಈ ಕವಚವನ್ನು ನಾವು 2 ರೀತಿಯಾಗಿ ವಿಂಗಡಿಸ್ತೀವಿ. ಒಂದನೇದು ಕಾಂಟಿನೆಂಟಲ್ ಕ್ರಸ್ಟ್ ಭೂಕವಚ, ಇನ್ನೊಂದು ಸಾಗರಿಕ ಕವಚ ಓಷಾನಿಕ್ ಕ್ರಸ್ಟ್ ಅಂತೇಳಿ ವಿಭಾಗಿಸ್ತೀವಿ. ಈ ಭೂಕವಚವನ್ನು ನಾವು ಸಿಯಾಲ್ ಅಂತೇಳಿ ಕರಿತೀವಿ. ಸಿಯಾಲ್ ಅಂದ್ರೆ SI ಸಿಲಿಕಾ ಅನ್ನು ಒಳಗೊಂಡಿದ್ರೆ, AL ಅಲ್ಯೂಮಿನಿಯಂ ಅನ್ನು ಒಳಗೊಂಡಿರುತ್ತೆ. ಈ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಭೂಕವಚದಲ್ಲಿ ಅತಿ ಹೆಚ್ಚಾಗಿ ಇರೋದ್ರಿಂದ ನಾವು ಇದನ್ನ ಸಿಯಾಲ್ ಅಂತೇಳಿ ಕರಿತೀವಿ. ಈ ಓಷಾನಿಕ್ ಕ್ರಸ್ಟ್ ಅನ್ನು ನಾವು ಸೀಮಾ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸೀಮಾ ಅಂತ ಕರಿತೀವಿ. SI ಅಂದ್ರೆ ಸಿಲಿಕಾ, M ಅಂದ್ರೆ ಮ್ಯಾಗ್ನೀಷಿಯಂ. ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಅತಿ ಹೆಚ್ಚಾಗಿ ಸಾಗರದಲ್ಲಿ ಕಂಡು ಬರೋದ್ರಿಂದ ಇದನ್ನ ನಾವು ಸೀಮಾ ಅಂತೇಳಿ ಕರಿತೀವಿ. ಸಿಯಾಲ್ ಮತ್ತು ಸೀಮಾವನ್ನ ಬೇರ್ಪಡಿಸತಕ್ಕಂತಹ ವಲಯವನ್ನ ನಾವೇನಂತ ಕರಿತೀವಿ? ಕಾರ್ನಾಡ್ ವಲಯ ಅಂತೇಳಿ ಕರಿತೀವಿ. ಯಾವುದು? ಕಾರ್ನಾಡ್ ಸೀಮಾ ವಲಯ. ಅತಿ ಹೆಚ್ಚಾಗಿ ಪ್ರಶ್ನೆಗಳು ನಮ್ಗೆ ಇಲ್ಲಿಂದಾನೇ ಬರೋದು. ಸಿಯಾಲ್ ಭೂಮಿಯ ಯಾವ ಪದರದಲ್ಲಿ ಕಂಡು ಬರುತ್ತೆ ಅಂದ್ರೆ ಭೂಕವಚದಲ್ಲಿ ಕಂಡು ಬರುತ್ತೆ. ಸೀಮಾ ಭೂಮಿಯ ಸಾಗರಿಕ ಕವಚದಲ್ಲಿ ಕಂಡುಬರುತ್ತೆ. ಹಾಗೂ ಕಾರ್ನಾಡ್ ಸೀಮಾ ವಲಯ ಯಾವುದರ ಮಧ್ಯೆ ಇದೆ ಅಂತಂದ್ರೆ ಸಿಯಾಲ್ ಮತ್ತು ಸೀಮಾಗಳ ಮಧ್ಯೆ ಇದೆ. ಅಂದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಾನಿಕ್ ಕ್ರಸ್ಟ್ಗಳ ಮಧ್ಯದಲ್ಲಿ ನಾವು ಕಾರ್ನಾಡ್ ಸೀಮಾ ವಲಯವನ್ನ ನೋಡ್ತೇವೆ. ಭೂಮಿಯ ನಾವು 2ನೇ ಪದರವನ್ನು ನೋಡೋದಾದ್ರೆ ಮ್ಯಾಂಟಲ್ ಅನ್ನ ಸಹಿತ ನಾವು ಏನ್ ಮಾಡ್ತೀವಿ? 2 ರೀತಿಯಾಗಿ ವಿಂಗಡಿಸ್ತೀವಿ. ಒಂದೆದ್ದು ಭೂಮಿಯ ಮೇಲ್ಪದರ, ಮ್ಯಾಂಟಲ್ನ ಕೆಳಪದರ ಅಂತೇಳಿ ಎರಡನೇದು ವಿಂಗಡಿಸ್ತೀವಿ. ಮ್ಯಾಂಟಲ್ನ ಮೇಲ್ಪದರವು ಶಿಲಾಪಾಕದಲ್ಲಿರುತ್ತೆ. ಅಂದ್ರೆ ಲಿಕ್ವಿಡ್ ಅಲ್ಲಿ, ಅಂದ್ರೆ ಸೆಮಿ ಲಿಕ್ವಿಡ್ ಅಲ್ಲಿ ಕಂಡುಬರುತ್ತೆ. ಭೂಮಿಯ ಕೆಳಪದರವು ಗಟ್ಟಿಯಾಗಿರುತ್ತೆ. ಇದು ಘನ ರೂಪದಲ್ಲಿರುತ್ತೆ. ಭೂಮಿಯ ಮೇಲ್ಪದರ ಶಿಲಾಪಾಕದ ರೂಪದಲ್ಲಿದ್ದರೆ, ಭೂಮಿಯ ಕೆಳಪದರವು ಘನ ರೂಪದಲ್ಲಿ ಇರುತ್ತೆ. ಭೂಮಿಯ ಮೇಲ್ಪದರದಲ್ಲಿ ನಾವು ಭೂಕಂಪಗಳು ಮತ್ತು ಜ್ವಾಲಾಮುಖಿಯನ್ನು ನಾವು ನೋಡಬಹುದು. ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಭೂಮಿಯ ಯಾವ ಪದರದಲ್ಲಿ ಕಂಡು ಬರುತ್ತೆ ಅಂದ್ರೆ ಮ್ಯಾಂಟಲ್ ಅಲ್ಲಿ. ಭೂಮಿಯ ಮ್ಯಾಂಟಲ್ನ ಮೇಲ್ಪದರದಲ್ಲಿ ನಾವು ಭೂಕಂಪನ ಮತ್ತು ಜ್ವಾಲಾಮುಖಿಗಳನ್ನ ಇರೋದನ್ನ ನಾವು ನೋಡಬಹುದು. ಹಾಗೆ ಫ್ರೆಂಡ್ಸ್, ಭೂಮಿಯ ಈ ಮ್ಯಾಂಟಲ್ನ ಮೇಲ್ಪದರವನ್ನ ನಾವು ಆಸ್ಟೆನೋಸ್ಫಿಯರ್ ಅಂತಾನೂ ಕರಿತೀವಿ. ಯಾಕಂದ್ರೆ ಭೂಮಿ ತನ್ನ ಭೂಕವಚದಿಂದ ಒತ್ತಲ್ಪಟ್ಟು ಶಿಲಾಪಾಕದಲ್ಲಿ ಇರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ಆಸ್ಟೆನೋಸ್ಫಿಯರ್ ಅಂತಾನೂ ನಾವು ಕರಿತೀವಿ. ಹಾಗೆ ಫ್ರೆಂಡ್ಸ್, ಭೂಮಿಯ ಈ ಮ್ಯಾಂಟಲ್ನ ಮೇಲ್ಪದರ ಮತ್ತು ಕೆಳಪದರಗಳ ನಡುವೆ ಇರತಕ್ಕಂಥ ಸೀಮಾ ವಲಯವನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೆಪಿಟಿ ಸೀಮಾ ವಲಯ. ಯಾವ ಸೀಮಾ ವಲಯ? ರೆಪಿಟಿ ಸೀಮಾ ವಲಯ ಅಂತೇಳಿ ನಾವು ಕರಿತೀವಿ. ಆಲ್ರೆಡಿ ನಾವು ಮೊದಲು ಕ್ರಸ್ಟ್ ಅಲ್ಲಿ ನಾವು 2 ರೀತಿಯಾಗಿ ವಿಂಗಡಿಸಿದ್ವಿ. ಒಂದು ಕಾಂಟಿನೆಂಟಲ್ ಕ್ರಸ್ಟ್, ಇನ್ನೊಂದು ಓಷಾನಿಕ್ ಕ್ರಸ್ಟ್, ಭೂಕವಚ ಮತ್ತು ಸಾಗರಿಕ ಕವಚ. ಭೂಕವಚ ಮತ್ತು ಸಾಗರಿಕ ಕವಚವನ್ನು ಬೆಳೆಸತಕ್ಕಂಥ ಸೀಮಾ ವಲಯ ಯಾವುದು? ಕಾರ್ನಾಡ್ ಸೀಮಾ ವಲಯ. ಹಾಗೆ ಮ್ಯಾಂಟಲ್ ನಲ್ಲಿ ನಾವು 2 ರೀತಿಯಾಗಿ ಇರ್ತಕ್ಕಂಥ ನೋಡ್ತೀವಿ. ಭೂಮಿಯ ಮ್ಯಾಂಟಲ್ನ ಮೇಲ್ಪದರ ಮತ್ತು ಮ್ಯಾಂಟಲ್ನ ಕೆಳಪದರ. ಈ ಮ್ಯಾಂಟಲ್ನ ಮೇಲ್ಪದರ ಮತ್ತು ಮ್ಯಾಂಟಲ್ನ ಕೆಳಪದರವನ್ನ ಬಿಡಿಸತಕ್ಕಂಥ ಸೀಮಾ ರೇಖೆ ಯಾವುದು? ರೆಪಿಟಿ ಸೀಮಾ ರೇಖೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗೆ ಫ್ರೆಂಡ್ಸ್, ಈ ಕ್ರಸ್ಟ್, ಈ ಭೂಕವಚ ಮತ್ತು ಮ್ಯಾಂಟಲ್ ಇವೆರಡು ಮುಖ್ಯ ಒಂದು ವಿಭಾಗಗಳನ್ನ ಬೇರ್ಪಡಿಸತಕ್ಕಂಥ ಸೀಮಾ ವಲಯ ಯಾವುದು ಅಂದ್ರೆ ಮೆರೋವಿಸಿಕ್ ಸೀಮಾ ವಲಯ. ಯಾವುದು? ಮೆರೋವಿಸಿಕ್ ಸೀಮಾ ವಲಯ. ಮೆರೋವಿಸಿಕ್ ಸೀಮಾ ವಲಯ ಯಾವ 2 ಭೂಕವಚಗಳ ನಡುವೆ ಕಂಡು ಬರುತ್ತೆ ಅಂತಂದ್ರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ನ ನಡುವೆ ಯಾವುದು? ಮೆರೋಸೋವಿಕ್ ಕಂಡು ಬರುತ್ತೆ. ಕ್ರಸ್ಟ್ ನಲ್ಲಿ ನಾವು 2 ರೀತಿಯಾಗಿ ನೋಡ್ತೀವಿ ಅಂತ ಆಲ್ರೆಡಿ ನೋಡಿದ್ವಿ. ಒಂದು ಕಾಂಟಿನೆಂಟಲ್ ಕ್ರಸ್ಟ್, ಇನ್ನೊಂದು ಓಷಾನಿಕ್ ಕ್ರಸ್ಟ್. ಭೂಕವಚ ಮತ್ತು ಸಾಗರಿಕ ಕವಚ. ಭೂಕವಚ ಮತ್ತು ಸಾಗರಿಕ ಕವಚವನ್ನ ಬೇರ್ಪಡಿಸತಕ್ಕಂಥ ಸೀಮಾ ರೇಖೆ ಯಾವುದು ಅನ್ನೋದನ್ನ ನಾನು ಹೇಳಿದ್ದೀನಿ. ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮ್ಯಾಂಟಲ್ನ ಮೇಲ್ಪದರ ಮತ್ತು ಮ್ಯಾಂಟಲ್ನ ಕೆಳಪದರ ಯಾವುದು ಅನ್ನೋದನ್ನ ನಾನು ಆಲ್ರೆಡಿ ವಿವರಿಸಿದ್ದೀನಿ. ಅದು ಯಾವುದು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೊನೆಯದಾಗಿ ಭೂಮಿಯ ಪದರಗಳಲ್ಲಿ 3ನೇದು ಕೋರ್, ಕೇಂದ್ರಗೋಳ. ಯಾವ ಗೋಳ? ಕೇಂದ್ರಗೋಳ. ಇದು ಅತ್ಯಂತ ಕೆಳಭಾಗದಲ್ಲಿ ಇರೋದ್ರಿಂದ ಇದನ್ನು ನಾವು ಕೇಂದ್ರಗೋಳ ಅಂತ ಹೇಳಿ ಕರಿತೀವಿ. ಈ ಕೇಂದ್ರಗೋಳನ್ನ ನಾವು 2 ರೀತಿಯಾಗಿ ವಿಂಗಡಿಸ್ತೀವಿ. ಹೊರ ಕೇಂದ್ರಗೋಳ, ಇನ್ನೊಂದು ಒಳ ಕೇಂದ್ರಗೋಳ. ಹೊರ ಮತ್ತು ಒಳ ಅಂತೇಳಿ ಇದನ್ನ ಬೇರ್ಪಡಿಸ್ತೀವಿ. ಹೊರ ಕೇಂದ್ರಗೋಳವು ಯಾವುದು? ಲಿಕ್ವಿಡ್ ರೂಪದಲ್ಲಿರುತ್ತೆ, ಅಂದ್ರೆ ದ್ರವ ರೂಪದಲ್ಲಿರುತ್ತೆ. ಒಳ ಕೇಂದ್ರಗೋಳವು ಸಾಲಿಡ್ ಅಂದ್ರೆ ಘನ ರೂಪದಲ್ಲಿ ಇರೋದ್ರಿಂದ ನಾವು ಕಂಡುಬರೋದ್ರಿಂದ ನಾವು ನೋಡ್ತೀವಿ. ಹಾಗೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸತಕ್ಕಂತಹ ಸೀಮಾ ವಲಯ ಯಾವುದು ಅನ್ನೋದನ್ನ ನಾವು ನೋಡಿದ್ವಿ. ಅದು ಯಾವುದು?
ಮೆರೋವಿಸಿಕ್ ಸೀಮಾವಲಯ ಯಾವುದು? ಮೆರೋವಿಸಿಕ್ ಸೀಮಾವಲಯ. ಹಾಗೂ ಮ್ಯಾಂಟಲ್ ಮತ್ತು ಕೋರ್ ಅನ್ನ ಬೇರ್ಪಡಿಸತಕ್ಕಂಥ ಸೀಮಾವಲಯ ಯಾವುದು? ಗುಟೆನ್ಬರ್ಗ್ ಸೀಮಾವಲಯ. ಯಾವುದು? ಗುಟೆನ್ಬರ್ಗ್. ಇದು ಮೆರೋಸೋವಿಕ್ ಸೀಮಾವಲಯ. ಮೆರೋವಿಸಿಕ್ ಸೀಮಾವಲಯ ಮತ್ತು ಗುಟೆನ್ಬರ್ಗ್ ಸೀಮಾವಲಯ ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೋಡಿದ್ವಿ. ಕ್ರಸ್ಟ್ ಮತ್ತು ಮ್ಯಾಂಟಲ್ ನಡುವೆ ಮೆರೋಸೋವಿಕ್ ಸೀಮಾವಲಯ, ಮ್ಯಾಂಟಲ್ ಮತ್ತು ಕೋರ್ ನಡುವೆ ಗುಟೆನ್ಬರ್ಗ್ ಸೀಮಾವಲಯ ಕಂಡುಬರುತ್ತೆ. ಹಲವು ಬಾರಿ ಎಕ್ಸಾಮ್ಗಳಲ್ಲಿ ಇದೇ ಕ್ವಶನ್, ಗುಟೆನ್ಬರ್ಗ್ ಕ್ವಶನ್ ಅನ್ನ ತುಂಬಾ ಬಾರಿ ಕೇಳಿದ್ದಾರೆ, ಇದನ್ನ ನೆನಪಿರಲಿ. ಈ ಕೋರ್ ಅಂದ್ರೆ ಕೇಂದ್ರ ಗೋಳವನ್ನು ನಾವು ಎರಡು ರೀತಿಯಾಗಿ ವಿಂಗಡಿಸ್ತೀವಿ: ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ. ಹೊರ ಕೇಂದ್ರಗೋಳವು ದ್ರವ ರೂಪದಲ್ಲಿದ್ದರೆ ಒಳ ಕೇಂದ್ರಗೋಳವು ಘನ ರೂಪದಲ್ಲಿ ಇರುತ್ತೆ. ನಾವು ಕಂಡುಬರೋದನ್ನ ನಾವು ನೋಡ್ತೀವಿ. ಹಾಗೂ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಭೂಮಿಯ ಯಾವ ಭಾಗದಲ್ಲಿ ಕಂಡುಬರ್ತದೆ? ಮ್ಯಾಂಟಲ್ ಅಲ್ಲಿ ಕಂಡುಬರುತ್ತೆ. ಆ ಮ್ಯಾಂಟಲ್ನ ಮೇಲ್ಪದರದಲ್ಲಿ ನಾವು ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳನ್ನು ಕಂಡುಬರೋದನ್ನ ನಾವು ನೋಡ್ತೀವಿ. ಈ ಕ್ರಸ್ಟ್ ಅಲ್ಲಿ ನಾವು ಸೀಮಾ ಮತ್ತು ಸಿಯೋಲ್ ಅನ್ನ ನೋಡಿದ್ವಿ. ಹಾಗೆ ಕೋರಲ್ಲಿ ನಾವು ಏನು ನೋಡ್ತೀವಿ? ನೀಫೆಯನ್ನು ನೋಡ್ತೀವಿ. ನೀಫೆ ಅಂತಂದ್ರೆ ಏನಂದ್ರೆ ಎನ್ಐ ಅಂದ್ರೆ ನಿಕ್ಕಲ್, ಎಫ್ಇ ಅಂತಂದ್ರೆ ಏನು ನೋಡ್ತೀವಿ? ಕಬ್ಬಿಣವನ್ನು ನೋಡ್ತೀವಿ. ಈ ಕೇಂದ್ರಗೋಳದಲ್ಲಿ ನಾವು ಯಾವ ಎರಡು ಪ್ರಧಾನವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡ್ತೀವಿ ಅಂತಂದ್ರೆ ನಿಕ್ಕಲ್ ಮತ್ತು ಕಬ್ಬಿಣವನ್ನ ಅತಿ ಹೆಚ್ಚಾಗಿ ಇರೋದ್ರಿಂದ ನೀಫೆ ಅಂತ ಕರಿತೀವಿ. ಯಾವ ವಲಯದಲ್ಲಿ ನೀಫೆ ಹೆಚ್ಚಾಗಿ ಕಂಡುಬರುತ್ತದೆ ಅಂದ್ರೆ ಕೇಂದ್ರಗೋಳದಲ್ಲಿ. ಯಾವ ವಲಯದಲ್ಲಿ? ಕೇಂದ್ರಗೋಳದಲ್ಲಿ ನಾವು ನೀಫೆಯನ್ನ ಕಂಡುಬರುತ್ತೆ. ಹಾಗೂ ಸಿಯೋಲ್ ಮತ್ತು ಸೀಮಾ. ಸಿಯೋಲ್, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಸೀಮಾ ಅಂದ್ರೆ ಏನು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.